ಹಲೋ ಡಿಯರ್ ಸ್ಟೂಡೆಂಟ್ಸ್. ಇವತ್ತಿನ ಒಂದು ಕ್ಲಾಸಲ್ಲಿ ನಾವು ಫ್ಯಾಕ್ಟರ್ಸ್ ಇನ್ಫ್ಲೂಯೆನ್ಸಿಂಗ್ ಆನ್ ಚಾಯ್ಸ್ ಆಫ್ ಬಿಸ್ನೆಸ್ ಎಂಟರ್ಪ್ರೈಸ್ ಆರ್ ಓನರ್ಶಿಪ್ ಎಂಬ ವಿಷಯದ ಮೇಲೆ ಒಂದಿಷ್ಟು ವಿಷಯಗಳನ್ನು ನಿಮಗೆ ಹೇಳ್ಕೊಡ್ತೀನಿ. ಇದರಲ್ಲಿ ಮೊದಲು ಇಂಟ್ರೊಡಕ್ಷನ್ ಬಂದುಬಿಟ್ಟು ನಿಮ್ಗೆ ಈಗಾಗಲೇ ಗೊತ್ತಿರುವಂಗೆ ಟೈಪ್ ಆಫ್ ಓನರ್ಶಿಪ್ ಅನ್ನು ಕಲಿಯುವಾಗ ವೇರಿಯಸ್ ಟೈಪ್ ಆಫ್ ಓನರ್ಶಿಪ್ಪನ್ನು ನಾವು ನೋಡಿದ್ದೀವಿ. ಒಂದು ಸೋಲ್ ಟ್ರೇಡಿಂಗ್ ಕನ್ಸರ್ನ್ ಆಗಿರ್ಬೋದು, ಪಾರ್ಟ್ನರ್ಶಿಪ್ ಫರ್ಮ್ಸ್ ಆಗಿರ್ಬೋದು, ಲಿಮಿಟೆಡ್ ಲಯಬಿಲಿಟಿ ಪಾರ್ಟ್ನರ್ಶಿಪ್ ಆಗಿರ್ಬೋದು, ಅಥವಾ ಜಾಯಿಂಟ್ ಸ್ಟಾಕ್ ಕಂಪನಿ ಆಗಿರ್ಬೋದು, ಅಥವಾ ಕೋಆಪರೇಟಿವ್ ಆರ್ಗನೈಸೇಷನ್ಸ್ಗಳಾಗಿರ್ಬೋದು. ಈ ಥರದ ಒಂದಿಷ್ಟು ಬಿಸ್ನೆಸ್ ಆರ್ಗನೈಸೇಷನ್ಗಳಲ್ಲಿ ತನ್ನದೇ ಆದಂಥ ಅನುಕೂಲತೆಗಳು, ಅನಾನುಕೂಲತೆಗಳನ್ನು ಅಂದರೆ ಅಡ್ವಾಂಟೇಜ್ ಡಿಸ್ಅಡ್ವಾಂಟೇಜ್ಗಳು ನಾವು ಹೊಂದಿದ್ದು. ಹೀಗಾಗಿ ಒಬ್ಬ ಬಿಸ್ನೆಸ್ ಮ್ಯಾನ್ ಆಗಿ ಯಾವ ಥರದ ಓನರ್ಶಿಪ್ ಸ್ಯೂಟೇಬಲು ಮತ್ತು ಯಾವ ಫ್ಯಾಕ್ಟ್ರಸು ಓನರ್ಶಿಪ್ಪನ್ನು ಚೂಸ್ ಮಾಡೋದ್ರ ಮೇಲೆ ಪ್ರಭಾವವನ್ನು ಬೀರ್ತಾವೆ ಅನ್ನೋದು ವಿಷಯಗಳ ಮೇಲೆ ನಾನು ಇವಾಗ ಒಂದಿಷ್ಟು ವಿಷಯಗಳನ್ನು ನಿಮಗೆ ನಾನು ಹೇಳ್ಕೊಡ್ತೀನಿ. ಇಲ್ಲಿ ನೋಡಿ, ಫ್ಯಾಕ್ಟರ್ ಇನ್ಫ್ಲೂಯೆನ್ಸಿಂಗ್ ಚಾಯ್ಸ್ ಆಫ್ ಬಿಸ್ನೆಸ್ ಎಂಟರ್ಪ್ರೈಸ್ ಆರ್ ಓನರ್ಶಿಪ್ಪಲ್ಲಿ ಫಸ್ಟ್ ಒನ್ ನೇಚರ್ ಆಫ್ ಬಿಸ್ನೆಸ್. ಇಲ್ಲಿ ನೇಚರ್ ಆಫ್ ಬಿಸ್ನೆಸ್ ಬಂದುಬಿಟ್ಟು ಇಲ್ಲಿ ವ್ಯವಹಾರದ ಸ್ವರೂಪ ಅಂತೇಳಿ ಇಲ್ಲಿ ಅದು ಮ್ಯಾನುಫ್ಯಾಕ್ಚರಿಂಗ್ ಆಗಿರ್ಬೋದು, ಅಥವಾ ಟ್ರೇಡಿಂಗ್ ಆಗಿರ್ಬೋದು, ಅಥವಾ ಸರ್ವಿಸ್ ಸಂಬಂಧಪಟ್ಟಂಥ ಬಿಸ್ನೆಸ್ ಆಗಿರ್ಬೋದು. ಸಾಮಾನ್ಯವಾಗಿ ಏನಾಗ್ತೈತಿ ಅಂದರೆ ಈ ಮ್ಯಾನುಫ್ಯಾಕ್ಚರಿಂಗ್ ಟೈಪ್ ಆಫ್ ಬಿಸ್ನೆಸ್ಸಲ್ಲಿ ನಮಗೆ ಸಾಮಾನ್ಯವಾಗಿ ಪ್ರೊಸೆಸಿಂಗ್ ಆ್ಯಕ್ಟಿವಿಟೀಸ್ ಜಾಸ್ತಿ ನಡೀತಾ ಇರುತ್ತೆ. ಅಂದರೆ ಈಗ ಕನ್ವರ್ಷನ್ ಆಫ್ ರಾ ಮಟೀರಿಯಲ್ಸ್ ಇಂಟು ಫಿನಿಶ್ ಗೂಡ್ಸು ಮತ್ತು ಪ್ರೊಸೆಸಿಂಗು, ಅಸೆಂಬ್ಲಿಂಗು, ಈ ಥರ ಎಲ್ಲ ಮ್ಯಾನುಫ್ಯಾಕ್ಚರಿಂಗಲ್ಲಿ ನಡೆಯೋದ್ರಿಂದ ಅಲ್ಲಿ ಹ್ಯೂಜ್ ಅಮೌಂಟ್ ಆಫ್ ಕ್ಯಾಪಿಟಲ್ ನಮಗೆ ಬೇಕಾಗುತ್ತೆ. ಇಲ್ಲಿ ಯಾವಾಗ ನಮ್ಗೆ ಹ್ಯೂಜ್ ಅಮೌಂಟ್ ಆಫ್ ಕ್ಯಾಪಿಟಲ್ ಬೇಕಾಗ್ತೈತಲ್ಲ, ಅಂಥ ಕ್ಯಾಪಿಟಲನ್ನು ಯಾರಿಗೆ ಕೊಡೋಕ್ಕೆ ಆಗಲ್ಲ ಅಂದರೆ ಕಷ್ಟ ಸಾಧ್ಯ ಅಂದರೆ ಈ ಸೋಲ್ ಟ್ರೇಡರ್ಗಾಗಿರ್ಬೋದು, ಅಥವಾ ಪಾರ್ಟ್ನರ್ಶಿಪ್ಪು, ಅಥವಾ LLPಗೆ ಅಥವಾ ಹ್ಯೂಜ್ ಅಮೌಂಟು ಕೊಡೋಕ್ಕೆ ಆಗಂಗಿಲ್ಲ. ಹೀಗಾಗಿ ಅಲ್ಲಿ ಯಾರಿಗೆ ಸೂಕ್ತ ಆಗ್ತೈತಿ ಅಂದರೆ ಇದು ಸಾಮಾನ್ಯವಾಗಿ ಕಂಪನಿ ಟೈಪ್ಸ್ ಆಫ್ ಜಾಯಿಂಟ್ ಸ್ಟಾಕ್ ಕಂಪನಿ ಅಂತ ಏನು ಕರಿತೀವಲ್ಲ ನಾವು, ಆ ಕಂಪನಿಗಳಲ್ಲಿ ಹ್ಯೂಜ್ ಕ್ಯಾಪಿಟಲ್ ಇರೋದ್ರಿಂದ ಅಂಥ ಒಂದು ಮ್ಯಾನುಫ್ಯಾಕ್ಚರಿಂಗ್ ಆರ್ಗನೈಸೇಷನ್ಸ್ಗಳಿಗೆ ಅಥವಾ ಮ್ಯಾನುಫ್ಯಾಕ್ಚರಿಂಗ್ ನಲ್ಲಿ ಇನ್ವಾಲ್ವ್ ಆದಂಥ ಬಿಸ್ನೆಸ್ಗಳಿಗೆ ಕಂಪನಿ ಟೈಪ್ ಆಫ್ ಓನರ್ಶಿಪ್ಪು ಮಚ್ ಸೂಟೇಬಲ್ ಅಂತ ಇಲ್ಲಿ ನಾವು ಹೇಳ್ತೀವಿ. ಅಥವಾ ನೆಕ್ಸ್ಟ್ ಈಗ ಸರ್ವಿಸ್ ಅಂದ ತಕ್ಷಣ ನೀವು ಬಂದಾಗ ನೋಡಿ, ಇಲ್ಲಿ ನಾವು ಎರಡು ಮಾಡಿದ್ದೀವಿ. ಒಂದು ಮ್ಯಾನುಫ್ಯಾಕ್ಚರಿಂಗ್ ಅಂತ ಒಂದು ಹೇಳಿದ್ದೀನಿ ನಿಮಗೆ, ಇನ್ನೊಂದು ನೆಕ್ಸ್ಟ್ ಸರ್ವಿಸ್ ಹೇಳ್ತಾ ಇದ್ದೀನಿ. ಈ ಸರ್ವಿಸ್ ಅಂದರೆ ಸಾಮಾನ್ಯವಾಗಿ ನಮಗೆ ಇಲ್ಲಿ ಜಾಸ್ತಿ ವರ್ಕಿಂಗ್ ಕ್ಯಾಪಿಟಲ್ ರಿಕ್ವೈರ್ಮೆಂಟ್ ಏನಾಗಿರುತ್ತೆ ರೀ, ಜಾಸ್ತಿ ಇರುತ್ತೆ. ಇಲ್ಲಿ ಸರ್ವಿಸ್ ಅಂದ ತಕ್ಷಣ ಸಣ್ಣ ಅಮೌಂಟ್ ಆಫ್ ಕ್ಯಾಪಿಟಲ್ ಇಟ್ಕೊಂಡು ಕೂಡ ನಾವು ಏನು ಮಾಡ್ಬೋದು, ಸರ್ವಿಸ್ಗಳನ್ನು ಪ್ರೊವೈಡ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್, ಈಗ ನೀವು ಯಾವುದೇ ಒಂದು ರಿಪೇರಿ ಸರ್ವಿಸನ್ನು ಪ್ರೊವೈಡ್ ಮಾಡ್ತಾ ಇದ್ದೀರಿ, ಅಥವಾ ಇವಾಗ ಮತ್ತು ಈಗ ಹೋಟೆಲ್ ಸರ್ವಿಸ್ಗಳನ್ನು ನೀವು ಪ್ರೊವೈಡ್ ಮಾಡಬೇಕಾಗಿತ್ತಂದರೆ, ಅಥವಾ ಪ್ರೊಫೆಷ್ನಲ್ಸ್ ರಿಲೇಟೆಡ್ ಸರ್ವಿಸ್ಗಳನ್ನು ನೀವು ಪ್ರೊವೈಡ್ ಮಾಡಬೇಕೆಂದರೆ ಸ್ಮಾಲ್ ಅಮೌಂಟ್ ಆಫ್ ಕ್ಯಾಪಿಟಲಿಂದ ಕೂಡ ನೀವೇನು ಮಾಡ್ಬೋದು, ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡ್ಬೋದು. ಇಂಥದ್ರಲ್ಲಿ ನಿಮಗೆ ಸೋಲ್ ಟ್ರೇಡಿಂಗ್ ಆಗಿರ್ಬೋದು, ಅಥವಾ ಸೋಲ್ ಓನರ್ಶಿಪ್ಪದ್ದು ಆಗಿರ್ಬೋದು, ಅಥವಾ ಪಾರ್ಟ್ನರ್ಶಿಪ್ಪು LLP ಫಾರ್ಮಲ್ಲಿ ನೀವು ಬಿಸ್ನೆಸ್ಸನ್ನು ಎಸ್ಟಾಬ್ಲಿಷ್ ಮಾಡಿದ್ರೆ ಚೆನ್ನಾಗಿರುತ್ತೆ. ನೆಕ್ಸ್ಟ್ ನೋಡಿ, ಪಾಯಿಂಟ್ ನಂಬರ್ 2 ಅಲ್ಲಿ ಸ್ಕೇಲ್ ಆ್ಯಂಡ್ ಏರಿಯಾ ಆಫ್ ಆಪ್ರೇಷನ್ಸ್. ಸಪೋಸ್ ನಿಮ್ಮದು ಸ್ಕೇಲ್ ಆಫ್ ಆಪ್ರೇಷನ್ನು ಹ್ಯೂಜ್ ಇತ್ತು ಅಂದರೆ ದೊಡ್ಡ ಪ್ರಮಾಣದಾಗ ನೀವು ಕಾರ್ಯನಿರ್ವಹಣೆ ಮಾಡ್ತಾ ಇದ್ದೀರಿ, ಅಂದರೆ ವ್ಯವಹಾರದ ವ್ಯಾಪ್ತಿ ಜಾಸ್ತಿ ಇತ್ತಂದರೆ ಆವಾಗ ಡೆಫಿನೆಟ್ಲಿ ದೊಡ್ಡ ಪ್ರಮಾಣದ ಬಂಡವಾಳದ ಅವಶ್ಯಕತೆ ಇರುತ್ತೆ. ಆವಾಗ ಕಂಪನಿ ಫಾರ್ಮ್ ಆಫ್ ಆರ್ಗನೈಸೇಷನ್ ನಿಮಗೆ ಸೂಟೇಬಲ್ ಆಗುತ್ತೆ. ಸಣ್ಣ ಪ್ರಮಾಣದ ನಿಮ್ಮದು ಸ್ಕೇಲ್ ಆಫ್ ಆಪ್ರೇಷನ್ ಇತ್ತಂದರೆ ಆವಾಗ ಅದೇ ಏಕ ವ್ಯಕ್ತಿ ವ್ಯಾಪಾರಿ ಸಂಸ್ಥೆಗಳು, ಪಾಲುದಾರಿಕೆ, ಅಥವಾ ಲಿಮಿಟೆಡ್ ಲಯಬಿಲಿಟಿ LLP ಅಂತ ಏನು ಕರಿತೀವಲ್ಲ, ಅದು ಸೂಕ್ತ ಅನಿಸುತ್ತೆ. ಅಥವಾ ಏರಿಯಾ ಆಫ್ ಆಪ್ರೇಷನ್ನು ಅದೇ ನೀವು ಕಡಿಮೆ ಪ್ರದೇಶದಲ್ಲಿ ವ್ಯವಹಾರವನ್ನು ಮಾಡ್ತಿದ್ರಿ ಅಂದರೆ ಬಂಡವಾಳದ ಅವಶ್ಯಕತೆ, ಆಸ್ತಿಗಳ ಅವಶ್ಯಕತೆ ಕಡಿಮೆ ಇರೋದರಿಂದ ನೀವು ಸಣ್ಣ ಪ್ರಮಾಣದಲ್ಲಿ ವ್ಯವಹಾರ ಮಾಡ್ಕೋಬೋದು ಈ ಏಕ ವ್ಯಕ್ತಿಗಳನ್ನು ಇಟ್ಟುಕೊಂಡು. ಅಥವಾ ನಿಮ್ಮ ಏರಿಯಾ ಆಫ್ ಆಪ್ರೇಷನ್ ಜಾಸ್ತಿ ಆಗಿತ್ತು, ಜಾಗ್ರಫಿಲಿ ಸ್ಪ್ರೆಡ್ ಆಗಿತ್ತು ಅಂದರೆ ನಿಮಗೆ ಬಂಡವಾಳ ಅವಶ್ಯಕತೆ ಜಾಸ್ತಿ ಇರೋದ್ರಿಂದ ಕಂಪನಿ ಫಾರ್ಮ್ ಆಫ್ ಆರ್ಗನೈಸೇಷನ್ ಡೆಫಿನೆಟ್ಲಿ ನಿಮ್ಗೆ ಸೂಟೇಬಲ್ ಆಗುತ್ತೆ. ನೆಕ್ಸ್ಟ್ ಲೈಫ್ ಆಫ್ ಬಿಸ್ನೆಸ್. ಇವಾಗ ನೀವು ಬಿಸ್ನೆಸ್ಸನ್ನೇ ಎಸ್ಟಾಬ್ಲಿಷ್ ಮಾಡುವಾಗ ಅಥವಾ ಒಂದು ಸ್ಟ್ರಾಟಜಿನ ಹಾಕುವಾಗ
ಲೈಫ್ ಆಫ್ ಬಿಸ್ನೆಸ್ ಕೂಡ ಒಂದು ಇಂಪಾರ್ಟೆಂಟ್ ರೋಲನ್ನು ಪ್ಲೇ ಮಾಡುತ್ತೆ. ಫಾರ್ ಎಕ್ಸಾಂಪಲ್, ಕಂಪ್ನಿ ಲೈಫ್ ಅಥವಾ ಒಂದು ಆರ್ಗನೈಸೇಷನ್ ಲೈಫ್ ಶಾರ್ಟ್ ಟರ್ಮ್ ಆಗಿತ್ತು ಅಂದರೆ ನೀವು ಬೆಟರು ಸೋಲ್ ಟ್ರೇಡಿಂಗು ಅಥವಾ ಯಾವುದು ಪಾರ್ಟ್ನರ್ಶಿಪ್ಪು LLPಗಳನ್ನು ಚೂಸ್ ಮಾಡ್ಬೋದು. ಆನ್ಗೋಯಿಂಗ್ ಬಿಸ್ನೆಸ್ ಇತ್ತು ಅಥವಾ ಅನಿಶ್ಚಿತ ಅವಧಿಯವರೆಗೆ ನಿಮ್ಮ ಬಿಸ್ನೆಸ್ ಸಾಗ್ತಾ ಇತ್ತು ಅಂದರೆ ಭಾಳಷ್ಟು ಲಾಂಗ್ ಟರ್ಮಲ್ಲಿ ನಿಮ್ಮ ಬಿಸ್ನೆಸ್ ಸರ್ವೈವ್ ಆಗುವಂಥ ಒಂದು ಎಕ್ಸ್ಪೆಕ್ಟೇಷನ್ ನಿಮಗಿತ್ತು ಅಂದರೆ ಕಂಪನಿ ಫಾರ್ಮ್ ಆಫ್ ಆರ್ಗನೈಸೇಷನು ಮಚ್ ಸೂಟೇಬಲ್ ಅಂತ ಹೇಳಿ ನಾವು ಹೇಳ್ತೀವಿ. ನೆಕ್ಸ್ಟ್, ಸೈಜ್ ಆಫ್ ಇನ್ವೆಸ್ಟ್ಮೆಂಟ್. ಅಗೇನ್ ಇದೇ ಪಾಯಿಂಟಲ್ಲಿ ನಾನು 3 ಪಾಯಿಂಟಲ್ಲಿ ಕವರ್ ಮಾಡಿದ್ದೀನಿ. ಹ್ಯೂಜ್ ಇನ್ವೆಸ್ಟ್ಮೆಂಟ್ ಅವಶ್ಯಕತೆ ಇತ್ತು ಅಂದರೆ ಕಂಪ್ನಿ ಫಾರ್ಮ್ಗೆ ಹೋಗಿ, ಇನ್ನು ಉಳಿದ ಕೇಸಲ್ಲಿ LLP, ಪಾರ್ಟ್ನರ್ಶಿಪ್ಪು, ಸೋಲ್ ಟ್ರೇಡಿಂಗು ಅಂತೇಳಿ ಮಾಡ್ಬೋದು. ನೆಕ್ಸ್ಟ್, ರಿಸ್ಕ್ ಆ್ಯಂಡ್ ಲಯಬಿಲಿಟಿ. ಇಲ್ಲಿ ಏನಾಗಿರುತ್ತೆ ಅಂದರೆ ಏಕ ವ್ಯಕ್ತಿ ವ್ಯಾಪಾರಿ ಸಂಸ್ಥೆ ಆಗಿರ್ಬೋದು, ಪಾಲುದಾರಿಕೆ ಸಂಸ್ಥೆಯಲ್ಲಿ ಏನಾಗಿರ್ತೈತೆ ಅಂದರೆ ಅಲ್ಲಿ ಮಾಲೀಕರ ಹೊಣೆಗಾರಿಕೆ ಏನಾಗಿರ್ತೈತಿ ಅನಿಯಮಿತ, ಅನ್ಲಿಮಿಟೆಡ್ ಲಯಬಿಲಿಟಿ ಇರೋದ್ರಿಂದ ಸೊ ಅಲ್ಲಿ ರಿಸ್ಕ್ ಕೂಡ ಜಾಸ್ತಿ ಇರ್ತೈತಿ. ನೆಕ್ಸ್ಟ್, ಕಂಪನಿ ಫಾರ್ಮ್ ಆಫ್ ಆರ್ಗನೈಸೇಷನ್ಸಲ್ಲಿ ಮತ್ತು LLPಯಲ್ಲಿ ಏನಾಗಿರ್ತೈತಿ ಅಂದರೆ ಆ ಓನರ್ಸ್ ಲಯಬಿಲಿಟಿ ಲಿಮಿಟೆಡ್ ಆಗಿರುತ್ತೆ. ಲಿಮಿಟೆಡ್ ಟು ದ ಎಕ್ಸ್ಟೆಂಡ್ ಆಫ್ ಮನಿ ಆರ್ ಶೇರ್ ಅಮೌಂಟ್ ದೇ ಇನ್ವೆಸ್ಟೆಡ್ ಇನ್ ದ ಕಂಪನಿ. ಅವರು ಹೂಡಿದಂಥ ಒಂದು ಬಂಡವಾಳದ ಮೊತ್ತಕ್ಕೆ ಅಥವಾ ಷೇರಿನ ಮೊತ್ತಕ್ಕೆ ಅವರ ಹೊಣೆಗಾರಿಕೆಯು ಸೀಮಿತ ಆಗಿರುತ್ತೆ. ಸೊ ಹೀಗಾಗಿ ಯಾರು ಅನಿಯಮಿತ ಲಯಬಿಲಿಟಿ ಸೂಕ್ತ ಆಗ್ತೈತಲ್ಲ ಅದು ಏಕ ವ್ಯಕ್ತಿ ಅಂತ ಹೋಗ್ಬೋದು. ನಿಯಮಿತ ಇಲ್ಲ ರಿಸ್ಕ್ ತೊಗೊಳ್ಳೋದು ಬೇಡ ಅಂತಂದರೆ ನೀವು ಡೆಫಿನೆಟ್ಲಿ ಕಂಪನಿ ಫಾರ್ಮ್ ಆಫ್ ಆರ್ಗನೈಸೇಷನ್ಸ್ಗಳಲ್ಲಿ ಹೂಡಿಕೆ ಮಾಡಿ ಕಂಪನಿಗಳಿಗೆ ಅದು ಸೂಕ್ತ. ಮತ್ತೊಂದು ಏನಾಗುತ್ತೆ ಅಂದರೆ ಇಲ್ಲಿ ಸಾಮಾನ್ಯವಾಗಿ ರಿಸ್ಕ್ ಬಿಯರ್ ಮಾಡುವಂಥ ಕೆಪಾಸಿಟಿ ಅಂದರೆ ಮಾರುಕಟ್ಟೆಯಲ್ಲಿ ಆಗ್ತಕ್ಕಂಥ ವ್ಯತ್ಯಾಸಗಳಿಂದಾಗಿ ವ್ಯವಹಾರದಲ್ಲಿ ವ್ಯತಿರಿಕ್ತ ಪರಿಣಾಮವಾಗಿ ಲಾಭದಲ್ಲಿ ಕುಂಠಿತ ಅಥವಾ ಮಾರಾಟದಲ್ಲಿ ಏನಾದರೂ ಕುಸಿತ ಆಗ್ತಕ್ಕಂಥ ನಷ್ಟ ಭಯಗಳು ನಿಮ್ಗೆ ಉಂಟಾಗುವಂಥ ಸಾಧ್ಯತೆ ಇತ್ತಂದರೆ ಸೊ ಇದನ್ನು ಸಹಿಸಿಕೊಳ್ಳುವಂಥ ಸಾಮರ್ಥ್ಯ ಯಾರಿಗಿರುವುದಿಲ್ಲ ಅಂದರೆ ಕಡಿಮೆ ಸಾಮರ್ಥ್ಯ ಇರೋದಂದರೆ ಏಕ ವ್ಯಕ್ತಿಗಳೇ ಆಗಿರ್ಬೋದು, ಪಾಲುದಾರರಿಗಾಗಿ ಇರ್ತೈತಿ. ಆದರೆ ಕಂಪನಿಗಳು ಎಂಥ ಕಷ್ಟದ ಸ್ಥಿತಿಯಲ್ಲಿ ಕೂಡ ಅವೇನು ಮಾಡ್ಬೋದು ಅಂದರೆ ಆ ಅಪಾಯವನ್ನು ಸುಲಭವಾಗಿ ಎದುರಿಸಬಹುದು. ಮತ್ತೊಂದು ನೆಕ್ಸ್ಟ್ ಪಾಯಿಂಟ್ ಏನು ಹೇಳ್ತೀನಿ ನಾನು, ಡಿಗ್ರಿ ಆಫ್ ಕಂಟ್ರೋಲ್ ಡಿಸೈರ್ಡ್. ಸೊ ಇಲ್ಲಿ ಯಾವಾಗ ನೀವು ಎಲ್ಲ ನಿಯಂತ್ರಣದ ಅಧಿಕಾರ ನಮ್ಮ ಕೈಲೇ ಇರಬೇಕು ಅಂತ ಏನು ಬಯಸ್ತೀರಲ್ಲ, ಸೊ ಇದ್ದಾಗ ಫಸ್ಟ್ ನಿಮ್ಮ ಪ್ರಿಫರೆನ್ಸ್ ಏನಾಗಿರಬೇಕು, ಏಕ ವ್ಯಕ್ತಿ ವ್ಯಾಪಾರಿ ಸಂಸ್ಥೆನೇ ಆಗಿರಬೇಕು. ಯಾಕಂದರೆ ಅಲ್ಲಿ ನೀವೇ ನಿರ್ಣಯ ಕೈಗೊಳ್ಳೋರು ನೀವೇ ಇರ್ತೀರಿ. ನಿಮ್ಮ ನಿರೀಕ್ಷೆ, ನಿಮ್ಮ ಆಕಾಂಕ್ಷೆ, ನಿಮ್ಮ ಒಂದು ನಿರ್ದೇಶನದ ಮೇರೆಗೆ ಎಲ್ಲ ಕಾರ್ಯಗಳಾಗೋದ್ರಿಂದ ಅಲ್ಲಿ ನೀವೇ ಎಲ್ಲದಕ್ಕೂ ಜವಾಬ್ದಾರರಾಗಿರ್ತೀರಿ. ಎಲ್ಲ ಅಧಿಕಾರಗಳು ಕೂಡ ನಿಮ್ಮ ಹತ್ರ ಕೇಂದ್ರೀಕೃತವಾಗಿರೋದ್ರಿಂದ ಜಾಸ್ತಿ ಕಂಟ್ರೋಲ್ ಬೇಕಾಗಿತ್ತು ಅಂದರೆ ನೀವು ಏಕ ವ್ಯಕ್ತಿ ಹೋಗ್ಬೋದು. ಇಲ್ಲ ಪಾಲುದಾರಿಕೆ ಸಂಸ್ಥೆಯಲ್ಲಿ ಕೂಡ ಏನಾಗಿರುತ್ತೆ, ಮಾಲೀಕರ ಸಂಖ್ಯೆ ಸೀಮಿತ ಆಗಿರೋದ್ರಿಂದ ಅಲ್ಲಿ ನೀವು ಇದನ್ನು ಮಾಡ್ಬೋದು. LLP ಕೂಡ ಸೂಕ್ತ. ಬಟ್ ಕಂಪನಿ ಫಾರ್ಮ್ ಆಫ್ ಆರ್ಗನೈಸೇಷನ್ ಏನಾಗಿರುತ್ತೆ ಅಂದರೆ ನಿಮ್ಗೆ ಗೊತ್ತಿರುವಂಗೆ ಕಂಪನಿಯ ರಿಯಲ್ ಓನರ್ಸ್ ಅಂತ ನಾವು ಯಾರನ್ನ ಕರಿತೀವಿ, ಇಕ್ವಿಟಿ ಶೇರ್ ಹೋಲ್ಡರ್ಸ್ ಅಂತ ಕರಿತೀವಿ. ಸೊ ಇಲ್ಲಿ ಕಂಪನಿ ಫಾರ್ಮ್ ಆಫ್ ಆರ್ಗನೈಸೇಷನಲ್ಲಿ ಕಂಟ್ರೋಲ್ ಏನಾಗಿರುತ್ತೆ ಅಂದರೆ ಜಾಸ್ತಿ ವಿಪರೀತವಾಗಿ ಸ್ಪ್ರೆಡ್ ಆಗಿಬಿಟ್ಟಿರುತ್ತೆ ಅಮಾಂಗ್ ದ ಶೇರ್ ಹೋಲ್ಡರ್ಸ್. ಇಲ್ಲಿ 1000 ಲಕ್ಷದಷ್ಟು ಏನಾಗಿರ್ತಾರೆ ಶೇರ್ ಹೋಲ್ಡರ್ಸ್ ಇರ್ತಾರೆ. ಸೊ ಹೀಗಾಗಿ ಒಬ್ಬ ಶೇರ್ ಹೋಲ್ಡರ್ ಆಗಿ ನಾನು ಎಲ್ಲ ಕಂಪನಿಯನ್ನು ನಿಯಂತ್ರಿಸ್ತೀನಿ ಅನ್ನೋಂಥ ಬಯಕೆ ಇತ್ತಂದರೆ ಅದು ಸಾಧ್ಯ ಆಗುವುದಿಲ್ಲ. ಏಕೆಂದರೆ ಇಲ್ಲಿ ಷೇರುದಾರರಿಂದ ಆಯ್ಕೆಯಾದಂಥ ಷೇರುದಾರರ ಪ್ರತಿನಿಧಿಗಳನ್ನು ನಾವೇನಂತ ಕರಿತೀವಿ, ನಿರ್ದೇಶಕರು ಅಂತ ಕರಿತೀವಿ. ಈ ನಿರ್ದೇಶಕರ ಒಂದು ಸಮೂಹಕ್ಕೆ ನಾವೇನಂತ ಕರಿತೀವಿ, ನಿರ್ದೇಶಕ ಮಂಡಳಿ ಅಂತ ಕರಿತೀವಿ. ಈ ಷೇರುದಾರರ ಪರವಾಗಿ ಏನು ಮಾಡ್ತಾ ಇರ್ತಾರೆ ಅಂದರೆ ನಿರ್ದೇಶಕ ಮಂಡಳಿಯಲ್ಲಿ ಕಂಪನಿಗೆ ಬೇಕಾದಂಥ ಅವಶ್ಯಕ ನಿರ್ಣಯಗಳನ್ನು ಕೈಗೊಳ್ತಾ ಇರ್ತಾರೆ. ಸೊ ಹೀಗಾಗಿ ಈ ಕಂಪನಿ ಫಾರ್ಮ್ ಆಫ್ ಆರ್ಗನೈಸೇಷನ್ಸ್ಗೆ ಪ್ರತಿಯೊಂದು ಶೇರ್ ಹೋಲ್ಡರ್ಗೆ ಡೈರೆಕ್ಟ್ ಆದಂಥ ಕಂಟ್ರೋಲು ಕಂಪನಿಯಲ್ಲಿ ಇರೋದಿಲ್ಲ. ಬಟ್ ಇನ್ ಕೇಸ್ ಆಫ್ ಈ ಏಕ ವ್ಯಕ್ತಿ ಆಗಿರ್ಬೋದು, ಪಾರ್ಟ್ನರ್ಶಿಪ್ ಆಗಿರ್ಬೋದು, ಡೈರೆಕ್ಟ್ ಕಂಟ್ರೋಲ್ ಓವರ್ ಬಿಸ್ನೆಸ್ ನಾವು ಕಾಣ್ತೀವಿ. ನೆಕ್ಸ್ಟ್ ನೋಡಿ, ಇವಾಗ ರಿಜಿಡಿಟಿ ಆ್ಯಂಡ್ ಫ್ಲೆಕ್ಸಿಬಿಲಿಟಿ. ಸೊ ಯಾವ ಟೈಪ್ ಆಫ್ ಬಿಸ್ನೆಸ್ ಆರ್ಗನೈಸೇಷನ್ಸಲ್ಲಿ ರಿಜಿಡಿಟಿ ಮತ್ತು ಫ್ಲೆಕ್ಸಿಬಿಲಿಟಿಯನ್ನು ನಾವು ಕಾಣ್ತೀವಿ ಅಂದರೆ ಎಲ್ಲಿ ನಿಯಮಗಳು ಅಂದರೆ ರೂಲ್ಸ್ ರೆಗ್ಯುಲೇಷನ್ಸ್ಗಳು ಜಾಸ್ತಿ ಅಪ್ಲೈ ಆಗ್ತಾವಲ್ಲ, ಕಾನೂನು ನಿಯಮಗಳನ್ನು ಕಡ್ಡಾಯವಾಗಿ ಪಾಲನೆ ಮಾಡಲೇಬೇಕಾದಂಥ ಸ್ಥಿತಿಗತಿಗಳು ಇರ್ತಾವಲ್ಲ, ಸೊ ಅದು ಜಾಸ್ತಿ ರಿಜಿಡಿಟಿಯನ್ನು ಹೊಂದಿರ್ತೈತಿ.
ಮತ್ತು ಎಲ್ಲಿ ಜಾಸ್ತಿ ಕಾಯ್ದೆ ಕಾನೂನುಗಳು ಅನ್ವಯ ಆಗುವುದಿಲ್ಲಲ್ಲ ಅಂಥ ಆರ್ಗನೈಸೇಷನ್ಗಳು ನಾವೇನಂತ ಇಲ್ಲಿ ಕರಿಬೋದು ಫ್ಲೆಕ್ಸಿಬಲ್ ಆರ್ಗನೈಸೇಷನ್ಸ್ ಅಂತೇಳಿ ಕರಿಬೋದು. ಇಲ್ಲಿ ನೋಡಿ ಕಂಪ್ಯಾರಿಸನ್ ಮಾಡಿ, ಏಕ ವ್ಯಕ್ತಿ ವ್ಯಾಪಾರಿ ಸಂಸ್ಥೆ ಅಥವಾ ಪಾಲುದಾರಿಕೆ ಸಂಸ್ಥೆಗಳನ್ನು ಒಂದು ಕಡೆ ಇಟ್ಟು ಈ ಲಿಮಿಟೆಡ್ ಲಯಬಿಲಿಟಿ ಪಾರ್ಟ್ನರ್ಶಿಪ್ ಮತ್ತು ಕಂಪನಿಗಳನ್ನು ಒಂದು ಕಡೆಯಲ್ಲಿಟ್ಟಾಗ ಡೆಫಿನೆಟ್ಲಿ ಈ LLPಗೆ ಮತ್ತು ಕಂಪನಿಗಳಿಗೆ ಜಾಸ್ತಿ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಪ್ರತಿಯೊಂದು ಕೋರ್ಸ್ ಆಫ್ ಆ್ಯಕ್ಷನಲ್ಲಿ ಅಂದರೆ ಪ್ರತಿಯೊಂದು ಸ್ಟೆಪ್ ಆಫ್ ಆ್ಯಕ್ಷನ್ನಲ್ಲಿ ನಾವೇನು ಮಾಡಬೇಕಾಗ್ತದೆ, ಕಂಪನೀಸ್ ಆ್ಯಕ್ಟ್ ನಿಗದಿಪಡಿಸಿದಂಥ ಎಲ್ಲ ನಾರ್ಮ್ಸ್ಗಳನ್ನು ನಾವು ಫಾಲೋ ಅಪ್ ಮಾಡಿ ಬಿಸ್ನೆಸ್ಗಳನ್ನು ಕಂಟಿನ್ಯೂ ಮಾಡಬೇಕಾಗುತ್ತೆ, ಅಂದರೆ ಬಿಸ್ನೆಸ್ಗಳನ್ನು ಮಾಡಬೇಕಾಗುತ್ತೆ. ಅದೇ ರೀತಿ ಇಲ್ಲಿ ಏಕ ವ್ಯಕ್ತಿಯಲ್ಲಿ ಮತ್ತು ಪಾಲುದಾರಿಕೆ ಸಂಸ್ಥೆಯಲ್ಲಿ ಏನಾಗುತ್ತೆ ಅಂದರೆ ಅನ್ವಯ ಆಗ್ತಕ್ಕಂಥ ರೂಲ್ಸ್ ರೆಗ್ಯುಲೇಷನ್ಗಳ ಪ್ರಮಾಣ ಏನಾಗಿರುತ್ತೆ ಅಂದರೆ ಕಡಿಮೆ ಇರ್ತೈತಿ. ಸೊ ಹೀಗಾಗಿ ಅವುಗಳನ್ನು ನಾವು ಫ್ಲೆಕ್ಸಿಬಲ್ ಹೊಂದಿರತಕ್ಕಂಥ ಸಂಸ್ಥೆಗಳು ಅಂತೇಳಿ ಕರಿತೀವಿ. ನೆಕ್ಸ್ಟ್ ಟ್ಯಾಕ್ಸ್ ಲಯಬಿಲಿಟಿ. ನೀವು ಗಮನಿಸಿರ್ಬೋದು, ಟ್ಯಾಕ್ಸ್ ರೇಟ್ಸ್ ಏನಾಗ್ತಾವೆ ಅಂದರೆ ಡಿಪೆಂಡ್ಸ್ ಅಪಾನ್ ದ ನೇಚರ್ ಆಫ್ ಡಿಪೆಂಡ್ ಅಪಾನ್ ದ ಟೈಪ್ ಆಫ್ ಎಂಟರ್ಪ್ರೈಸ್ ಆರ್ ಟೈಪ್ ಆಫ್ ಓನರ್ಶಿಪ್. ಅದರ ಮ್ಯಾಗ ಅವೇನು ಹಾಕೋತ ಹೋಗ್ತಾವೆ ಅಂದ್ರೆ ಚೇಂಜ್ ಹಾಕೋತ ಹೋಗ್ತಾವೆ. ಇಲ್ಲಿ ನೋಡ್ರಿ, ಅಪ್ಲಿಕೇಬಲ್ ಟ್ಯಾಕ್ಸ್ ರೇಟ್ಸ್ ಟು ದ ಕಂಪನಿ ಮತ್ತು ಅಪ್ಲಿಕೇಬಲ್ ಟ್ಯಾಕ್ಸ್ ರೇಟ್ಸ್ ಟು ಸೋಲ್ ಟ್ರೇಡರ್ಸ್ ಸೊ ಡಿಫ್ರೆಂಟ್ ಆಗಿ ಅಂತ ಇರ್ತೈತಿ. ಸೊ ಇಲ್ಲಿ ಸಾಮಾನ್ಯವಾಗಿ ನಾವೇನು ಮಾಡಿರ್ತೀವಿ, ನಾವೇನು ಕಾಣ್ತೀವಿ ಅಂದರೆ ಕಂಪನಿ ಫಾರ್ಮ್ ಆಫ್ ಆರ್ಗನೈಸೇಷನ್ಸ್ಗೆ ಏಕರೂಪವಾದಂಥ ತೆರಿಗೆ ದರಗಳನ್ನು ಕಾಣ್ತೀವಿ. ಮತ್ತು ಸಾಮಾನ್ಯವಾಗಿ ಕಂಪ್ಯಾರಿಟಿವ್ಲಿ ಅದರ ತೆರಿಗೆ ದರನೂ ಕೂಡ ಹೆಚ್ಚಿರ್ತೈತಿ ಅಂತ ನಾವು ಹೇಳ್ತೀವಿ. ಅದೇ ರೀತಿ ಏಕ ವ್ಯಕ್ತಿ ವ್ಯಾಪಾರಿ ಸಂಸ್ಥೆಯಲ್ಲಿ ಏನಾಗ್ತೈತಿ ಅಂದರೆ ಡಿಪೆಂಡ್ ಅಪಾನ್ ದ ಅರ್ನಿಂಗ್ ಕೆಪಾಸಿಟಿ ಡಿಪೆಂಡಿಂಗ್ ಅಪಾನ್ ದ ಟೋಟಲ್ ಅಮೌಂಟ್ ಆಫ್ ಇನ್ಕಮ್. ಹೆಂಗೆ ಸೋಲ್ ಟ್ರೇಡರ್ದು ಇನ್ಕಮ್ಗಳು ಜಾಸ್ತಿ ಹಾಕೋತ ಹೋಗ್ತೈತಲ್ಲ ಆ ರೀತಿ ಟ್ಯಾಕ್ಸ್ ರೇಟ್ಸು ಕೂಡ ಏನು ಹಾಕೋತ ಹೋಗ್ತೈತೆ ರೀ, ಜಾಸ್ತಿ ಹಾಕೋತ ಹೋಗ್ತೈತೆ ಅನ್ನೋದನ್ನು ನಾವಿಲ್ಲಿ ಗಮನಿಸ್ಬೋದು. ನೆಕ್ಸ್ಟ್ ಗವರ್ನಿಂಗ್ ಆ್ಯಕ್ಟ್ಸು. ಸೊ ಗವರ್ನಿಂಗ್ ಆ್ಯಕ್ಟ್ಸ್ ನಿಮ್ಗೆ ಈಗಾಗಲೇ ಗೊತ್ತಿರ್ಬೋದು. ಪಾರ್ಟ್ನರ್ಶಿಪ್ ಆ್ಯಕ್ಟು ಎಷ್ಟಿದೆ 1932, ಮತ್ತು LLP ಆ್ಯಕ್ಟು 2008, ಕಂಪ್ನೀಸ್ ಆ್ಯಕ್ಟ್ 2013, ಆನಂತರ ಇನ್ಕಮ್ ಟ್ಯಾಕ್ಸ್ ಆ್ಯಕ್ಟ್ 1961. ಸೊ ಈ ಥರದ ಒಂದಿಷ್ಟು ಆ್ಯಕ್ಟ್ಗಳು ನಮ್ಮ ನೇಚರ್ ಆಫ್ ಬಿಸ್ನೆಸ್ ಮೇಲೆ ಪರಿಣಾಮವನ್ನು ಬೀರ್ತಾವೆ. ಯಾಕಂದರೆ ಯಾವ ರೂಲ್ಸ್ಗಳನ್ನು ಅಪ್ಲೈ ಮಾಡಬೇಕು, ಕಡ್ಡಾಯವಾಗಿ ಮಾಡಬೇಕು ಅದರ ಮ್ಯಾಗ ನಮ್ಮದು ಟೈಪ್ ಆಫ್ ನೇಚರ್ ಆಫ್ ಬಿಸ್ನೆಸ್ ಆರ್ಗನೈಸೇಷನ್ ಏನ್ರಿ ಡಿಪೆಂಡ್ ಆಗ್ತೈತಿ. ನೆಕ್ಸ್ಟ್ ಪಾಯಿಂಟ್, ಹ್ಯೂಮನ್ ರಿಸೋರ್ಸಸ್ ರಿಕ್ವೈರ್ಮೆಂಟ್. ಇಲ್ಲಿ ನೋಡಿರ್ಬೋದು, ಇಲ್ಲಿ ಹ್ಯೂಮನ್ ರಿಸೋರ್ಸಸ್ ಅಂದರೆ ಇವಾಗ ಸಂಸ್ಥೆಯಲ್ಲಿ ದುಡಿಬೇಕಾಗಿರ್ತಕ್ಕಂಥ ಅಥವಾ ಅವಶ್ಯಕ ಇರುವಂಥ ಮಾನವ ಸಂಪನ್ಮೂಲ ಅಂತ ನಾವು ಕರಿತೀವಿ. ಮಾನವ ಸಂಪನ್ಮೂಲದ ಗುಣಮಟ್ಟ ಅಂದರೆ ಕ್ವಾಲಿಟಿ ಆಫ್ ಹ್ಯೂಮನ್ ರಿಸೋರ್ಸ್, ಸ್ಕಿಲ್ ಆಗಿರ್ಬೋದು ಅಥವಾ ಅವ್ರದ್ದು ಟ್ಯಾಲೆಂಟ್ ಆಗಿರ್ಬೋದು, ಅಥವಾ ಅವ್ರದ್ದು ವೆಲ್ ಫೋರ್ಕಾಸ್ಟಿಂಗ್, ಅವ್ರದ್ದು ಎಫಿಷಿಯನ್ಸಿ, ಅವ್ರ ಡೆಡಿಕೇಶನ್ನು, ಅವ್ರ ಹಾನೆಸ್ಟಿ, ಸೊ ಟೆಕ್ನಾಲಜಿಕಲ್ ಸೌಂಡ್ ಆಗಿರ್ತಕ್ಕಂಥ ವ್ಯಕ್ತಿಗಳು. ಸೊ ಈ ಥರದ ಹ್ಯೂಮನ್ ರಿಸೋರ್ಸ್ ರಿಕ್ವೈರ್ಮೆಂಟಲ್ಲಿ ಪ್ರಮುಖ ಪಾತ್ರವನ್ನು ವಹಿಸ್ತೈತಿ. ಸೊ ಇಲ್ಲಿ ಸಾಮಾನ್ಯವಾಗಿ ನಾವು ಏನು ಮಾಡಿರ್ತೀವಿ, ಏಕ ವ್ಯಕ್ತಿ ವ್ಯಾಪಾರಿ ಸಂಸ್ಥೆಯಲ್ಲಿ ಅಷ್ಟೊಂದು ನಷ್ಟಭಯಗಳು ಇರೋದಿಲ್ಲ, ಬಿಸ್ನೆಸ್ ಕಾಂಪ್ಲೆಕ್ಸಿಟಿಗಳು ಇರೋದಿಲ್ಲ. ಸೊ ಹೀಗಾಗಿ ಸಾಮಾನ್ಯ ಮಾನವ ಸಂಪನ್ಮೂಲ ಅಲ್ಲಿ ಕಾರ್ಯನಿರ್ವಹಿಸಲು ಸಾಧ್ಯ. ಬಟ್ ಇನ್ ಕೇಸ್ ಆಫ್ ಕಂಪನಿಯಲ್ಲಿ ಬಿಸ್ನೆಸ್ ಕಾಂಪ್ಲಿಕೇಶನ್ ಜಾಸ್ತಿ ಇರೋದರಿಂದ, ಪೈಪೋಟಿ ಮಾರ್ಕೆಟ್ ಕಂಡೀಷನ್ಸ್ಗಳು ಚೇಂಜ್ ಆಗಿರೋದ್ರಿಂದ ಇಲ್ಲಿ ಸಾಮಾನ್ಯವಾಗಿ ನುರಿತ ಮಾನವ ಸಂಪನ್ಮೂಲ, ಅನುಭವ ಮಾನವ ಸಂಪನ್ಮೂಲ, ಕ್ವಾಲಿಟೇಟಿವ್ ಇರ್ತಕ್ಕಂಥ ಮಾನವ ಸಂಪನ್ಮೂಲ ಅವಶ್ಯಕತೆ ಇರುವುದರಿಂದ ಈ ಮಾನವ ಸಂಪನ್ಮೂಲದ ಅವಶ್ಯಕತೆ ಕೂಡ ವ್ಯವಹಾರ ಸಂಘಟನೆಯ ಆಯ್ಕೆ ಮೇಲೆ ಪರಿಣಾಮವನ್ನು ಬೀರುತ್ತೆ. ಓಕೆ, ಥ್ಯಾಂಕ್ ಯು.